ಮಗ ರತ್ನಿ ಅವಳು ಹರ್ಚಿದ್ರೆ ಹರ್ಚ್ಲಿ ಕಿರ್ಚಿದ್ರೆ ಹುಡ್ಕಿ ಮನೆಯೆಲ್ಲ ಹುಡ್ಕಿ ಒಳ್ಳೆ ಮಾತಿಂದ ಕೇಳಿದ್ರೆ ಇವಳು ಬೊಗ್ಗಕ್ಕಿಲಾಕತ್ತೆ ಹುಡ್ಕಿ ಮನೇಲೆಲ್ಲವ ಲಕ್ಷ್ಮಿ ಹುಡ್ಕು ಅಲ್ಲಿ ಬೀರು ಪಾರು ಮೂಲೆ ಅದೇನು ಬಿಡ್ಬೇಡ. ಆಮೇಲೆ ಸಾಸಿವೆ ಡಬ್ಬ ಅಕ್ಕಿ ಡಬ್ಬ ಎಲ್ಲ ಹುಡ್ಕು ಇರ್ತವೆ ಕತೆ. ಇನ್ನೆಲ್ಲಿ ಮಡಿಕೊಂಡಿದ್ದಾರು ಕೊಟ್ಟಿವ್ನಿ ಅಂತ ಹೇಳವ್ರಿ ಅವ್ನು ಬೇರೆಯ ನನ್ನ ಮಗ ಅವ್ನ ನೆಟ್ಕಿದ್ರೆ ಇದು ಹಾಕ್ಬೇಕಾಗಿತ್ತು. ಹುಡ್ಕಿ ನ್ಯಾಯಕ್ಕೆ ಕೂಟಕ್ಕೆ ಸೇರಿಸಿದ್ರು ಅವ್ರು ಏನುವೆ ನ್ಯಾಯ ತೀರ್ಮಾನ ನೆಟ್ಟಿಗೆ ನೇರವಾಗಿ ಮಾಡೋಕ್ಕಿಲ್ಲ. ಸಿಕ್ಕಿಲ್ಲ ಅಂತ ಕಾಲಕ್ಕೆ ಬೇಕಾದ್ರೆ ಕೂಟಕ್ಕೆ ಕೊಡೋಕಾಯ್ತದೆ. ಹೋಗ್ಬಿಟ್ಟು ಹುಡ್ಕಿ ನೇ ಮಗ ರತ್ನಿ ನಿಂಗೆ ಗೊತ್ತಾಯ್ತದಲ್ಲ ಯಾವುದು ಸರ ಅಂತ ನೋಡು. ಲಕ್ಷ್ಮಿ ನಿಂಗೆ ಯಾವ್ದಾದ್ರು ಸರ ಗಿರ ಸಿಕ್ಕಿಕೊರೆ ರತ್ನಿಗೆ ತಂದು ತೋರಿಸು. ಇದೇ ಇಲ್ಲ ಬೇರೆದು ಅಂದ್ಬಿಟ್ಟು. ಅದಕ್ಕೆ ನಾನು ನೋಡಿಲ್ವಾ ರತ್ನಿ ಸರ್ವಾ ನಾನು ನೋಡಿನಿ ಕತೆ. ಅದ ಇದೇನು ಇವಳು ಹಿಂಗಾಡ್ತಾ ಕೂತಾಳಲ್ಲ ನಮಗೆ ಬಾಯಿಗೆ ಬಂದಂಗೆ ಬೈತಾ ಕೂತಾಳೆ. ಇವಳಿಗೆ ಮಾನ ಮರದಿಲ್ವತ್ತೆ ನನಗಂತೂ ಹೊಸಿ ಪಾಪ ಬರಕಿಲ್ಲ. ಏನು ಮಾಡನೆ ಸುಮ್ಮನೆ ಆಗಿವ್ನಿ. ನಿಂತ್ಕೊಳ್ಳಿ ಅದೇನದು ನಾ ಸುಮ್ಮನೆ ಇಕ್ಕಿರ ಮೇಲೆ ಏನು ಮಾಡ್ತೀನಿ ಅಂತ ನಾನಂತೂ ಕೂಟು ಕೊಟ್ಬಿಡ್ತೀನಿ ಹೋಗಿ. ಅದು ಯಾವುದೋ ಇರೋದ ಮೇಲೆ ಅಟ್ಟಿ ಒಳಗೆ ಕಾಲಕ್ಕೆ ಬಂದಿದ್ದೀರಿ ನೀವು. ಏನು ಮಾನ ಮರದಿಲ್ವಾ ನಿಮ್ಮ ಎತ್ತಿಗೆ ಬೆಂಕಿ ಹಾಕ ಕಳ್ಮುಂಡೆವು ನೀವು ನಮ್ಮ ಮೇಲೆ ಕಳ್ಳು ಅಂತ ಅಪವಾದ ಬೇರೆ ಒರ್ಸಾಕೂತಾವೆ ದರ್ದು ಮನ ಹಾಕ್ಕಾದಿರು. ಅದೇಕೆ ಏನು ಮಾನ ಮರದಿಲ್ವಾ? ಹಣೆ ಬರ ಬಂದದೆ ಇವ್ರು ಸರವ ನಾವು ತಗೊಂಡು ಉಸ್ಕೊಳಕ್ಕೆ ಹಣೆ ಬರ ಬಂದದೆ ನಮಗೆ. ಹೋಗೋ ಕಲ್ಸ್ಬಿಟ್ಟಿದ್ದಿ ಎಲ್ಲೆಲ್ಲ ಇಟ್ಬಿಟ್ಟು ಕಳ್ಳನ್ಗೊಂದು ಪಿಳ್ಳೆನೇವೆ ಅಂತಾರಲ್ಲ ಕಳ್ಳನ್ಗೊಂದು ಪಿಳ್ಳೆನೇವೆ ಅಂತ ಹಂಗೆ ಏನೇ ಆದ್ರೂ ನಮ್ಮನ್ನ ಬಿಲ್ಡ್ ಮಾಡ್ಕೊಂಡು ತೋರ್ಸೋದು ಮಾತ್ರ ನಿಲ್ಲಿಸ್ಬೇಡಿ ನೀವು. ಅದಕ್ಕೆ ಅಲ್ವಾ ನೀವು ಅಲ್ಲಿರೋದು. ಇಲ್ಲಾಂದ್ರೆ ಇನ್ನೇನೋ ಆಗಿವ್ರಿ ಅದಕ್ಕೆ ನೀವು ಅಲ್ಲಿರೋದು. ನೀವು ಆಡ ಜೀನ ಬುದ್ಧಿಗೆ ನೀವು ಆಡ ಹಲ್ಕ ಬುದ್ಧಿಗೆ ಅಲ್ಲಿರೋದು ನೀವು. ನಿಮ್ಮ ಹೆತ್ತಿಗೆ ಬೆಂಕಿ ಹಾಕ ಮೊದ್ಲಾಗ್ರ ಬರ ಸರಿ ಆಯ್ಕಿಲ್ಲ ನೋಡು. ನೀನು ಹಿಂಗೆ ಬಾಯಿಗೆ ಬಂದಂಗೆ ಹೊಲ್ಕ ಮಾತಾಡ್ತಾ ಇದ್ರೆ ಉದ್ರಿಸ್ಬಿಡ್ತೀನಿ ಹೊಲ್ಲ. ಒಂದು ಉಳ್ಕೊಬಾರ್ದು ದರ್ದ್ರ ಮುಂಡೆ ಮುಚ್ಕೊಂಡು ನಿಂತ್ಕಣೆ. ನಮ್ಗೆ ಮಾಡೋ ಕೆಲಸ ಇಲ್ಲ ನೋಡು. ಎಷ್ಟು ಕೇಳೋದು ಮರ್ಯಾದಿಂದ ಕೇಳ್ತೀವಿ ತಂದ್ಕೊಡು ಅಂತ ಒಂದ್ಸಲ 2 ಸಲ ಚಂದ. ಅದು ಬಿಟ್ಬಿಟ್ಟು ಪದೇ ಏನು ಕೇಳ್ತಾ ಕೂತ್ಕೊಳ್ಳ ಇರ್ತಾವು. ಏನು ಮಾಡೋ ಕೆಲಸ ಇಲ್ಲ ನೋಡು. ನೇ ಮಗ ಹೋಗಿ ಹುಡುಕಿ ನಡಿ. ಇವಳ ಜೊತೆಗೆ ಆಡ್ತಾ ನಿಂತೀವ್ರಿ. ನಿಂತ್ಕೊಳ್ಳಿ ಅದು ಎಲ್ಲಿಗೆ ಹೋಯ್ತಿದ್ದೀರಿ? ನಿಂತ್ಕೋ ಸಾಕೋಕತ್ತೆ ನಿಂತ್ಕೋ. ಎಲ್ಲಿಗೆ ಹೋಯ್ತಿದ್ದಿ ನೀನು? ನಿನ್ನ ಕಳ್ಳಿ ಎಲ್ಲ ತಾನೇ ಎತ್ಕೊಂಡಿಲ್ಲ ತಾನೇ ಮುಚ್ಕೊಂಡು ನಿಂತ್ಕೊ. ನೀನು ಇಲ್ಲಿ ಅವ್ರು ಹುಡುಕ ಬರ್ತಾರೆ ಕತೆ ಮುಚ್ಕೊಂಡು ನಿಂತ್ಕೊ. ನಿನ್ನಂತೇಳಿ ಇದ್ದು ಬಿಟ್ರೆ ಇದ್ದಾರೆ ಮೇಲೆ ನಿನ್ನಂತೇಳಿಂದ ತಾಯಿ ಜನ್ಮಕ್ಕೆ ಅವಮಾನ ಕಣೆ. ತಾಯಿ ಜನ್ಮಕ್ಕೆ ಅವಮಾನ. ನಿನ್ನಂಥ ಮಕ್ಕಳು ಇದ್ದು ಬಿಟ್ರೆ ನಿನ್ನಂತವಳು ಅವು ಮಕ್ಕಳು ಸಾಕ್ಬಿಟ್ರೆ ಅಪ್ಪ ನೀನೇ ಇಂಥ ಕಿತ್ತೋದು ಬುದ್ಧಿ. ನಿನ್ನ ಮಕ್ಕಳು ಬಿಟ್ಟಾಳ ನಿನ್ನ ಮಗಳು ಬಿಟ್ಟಾಳ ಸರಿಯಾಗಿ ಮಾಡೋರೆ. ನಿನ್ನ ಗಂಡು ಮಕ್ಕಳು ಅಪ್ಪನ ಬಿಟ್ಟಿರೋ ಮಕ್ಕಳು ಕಣ್ಣೆ ನಿನ್ನ ಅಕ್ಕೆ ಮನೆಯಿಂದ ಹಾಕಿ ನಾಳಿಸ್ತಾ ಇರೋದು. ನಾನು ಅಲ್ಲ ಐಕ್ಳು ಅವು ಅಪ್ಪನ ನೋಡ್ಕೊಳ್ದೇನೆ ಹಾಕ್ತಾವಲ್ಲ ಅಂತ ಅಂತೀನಿ. ಓಹೋ ನಿನ್ನಂಥ ಪಾಪಿ ಮುಂಡೆ ಏನು ನೋಡ್ಕೊಬಿಟ್ರೆ ಅವಕ್ಕೆ ಅನುಮಾನ ಅವಮಾನ. ಆಮೇಲೆ ಅಂಥ ಮಕ್ಳಿಗೆ ಅಂಥ ಚಂದುಳಿ ಮಕ್ಕಳು ಇವು ಎಣ್ಣೆ ಎತ್ಕೊಬಿಟ್ಟು ಮನೆ ಮರ್ಯಾದೆ ಕಾಪಾಡಬೇಕು. ಎಲ್ಲನೂ ಹಾಳು ಮಾಡ್ತಾ ಕೂತವಳೆ. ಮದುವೆ ಕಳ್ಸಿದ್ರೆ ಗಂಡನ ತಿರ್ಕೊಬಂದು ಕೂತ್ಕೊಂಡ್ಲು ಮುಂಡೆ. ಹೋಗ್ಲಿ ಯಾರು ಕಷ್ಟ ಇರೋಕ್ಕಿಲ್ಲ ಯಾರು ಸಾಯೋಕ್ಕಿಲ್ಲ. ಏನೋ ಸತ್ರು ಆಯ್ಸು ತೀರೋಯ್ತು. ಆಯ್ಸು ಗಟ್ಟಿತಿತ್ತಿಲ್ಲ ಸತ್ರು. ಮರ್ಯಾದಿಂದ ಮನೇಲಿ ಮುಚ್ಕೊಂಡಿರ್ಬೇಕು ಇಲ್ವಾ? ಗಂಡನ ಮನೆ ಅದೇ ಅಲ್ಲಿ ಹೋಗಿ ಸಂಸಾರ ಮಾಡಬೇಕು ಇಲ್ವಾ? ಅದು ಬೇಡವಾ? ಗಂಡ ಮಕ್ಕಳು ಬೇಕು ನನಗೂ ಜೀವನ ಬೇಕು ಅಂದ್ರೆ ಅಚ್ಚುಕಟ್ಟಾಗಿ ಮರ್ಯಾದಿಂದ ಒಬ್ಬನ್ನ ಎಟ್ಗಿರ್ತಿ ಸತ್ತವಳು ಇಲ್ಲ ಹೆಣ್ಣು ಪಣ್ಣು ಇಲ್ದಾನೆ ನಿಂತಿರ ಯಾರನ್ನಾರುವೆ ಹೋಗಿ ಮದುವೆ ಆಗಿದ್ರೆ ಅವ್ಳಿಗೂ ಒಂದು ಬಾಳು ಇವಳಿಗೂ ಒಂದು ಬಾಳು. ಅದು ಬಿಟ್ಬಿಟ್ಟು ನಾಯಿ ಬುದ್ಧಿ ಹಡ್ಕೊಂಡು ನಿಂತಾಳೆ ನಿನ್ನ ಮಗಳು. ಅದಕ್ಕೆ ನೀನು ಬೇರೆ ಏನು ಇವಳು ಗನ್ನಂದರಿ ಕೆಲಸ ಮಾಡ್ತಾವಳೆ ಇಲ್ಲ ಸಮಾಜ ಸೇವೆ ಮಾಡ್ತಾ ಕೂತಾವಳಲ್ಲ ನಿನ್ನ ಮಗಳು. ಅದಕ್ಕೆ ಎಲ್ಲ ಹಾಕುವೆ ಬರ್ಬಿಡೋದು ಮೂಗು ತುರಿಕೊಂಡು. ನಿನ್ನ ಹೆತ್ತಿಗೆ ಬೆಂಕಿ ಹಾಕ. ಏನು ನೀನು ಮರ್ಯಾದೆಯಿಂದ ಕೇಳ್ತಿರೋದು ನೋಡು. ಸರ ಎಲ್ಲ ಮಡಗಿದ್ದಿ ಕೊಡು. ಇಲ್ಲ ಅಂದರೆ ಬಟ್ಟೆಯೋ ಬರೆಯೋ ಒದ್ರಿಯೋ ಪದ್ರಿಯೋ ಎತ್ಕ ಹೋಗ್ಬೇಕಾಯ್ತದೆ. ನಿಮ್ಮ ಬುದ್ಧಿ ಗೊತ್ತಿಲ್ವಾ? ಕಳ್ಳ ಬುದ್ಧಿ ಒಯ್ತಿದ್ದೀರಿ. ಒಂದು ಕಾಯಿ ಬಿಡೋಕ್ಕಿಲ್ಲ ಒಂದು ಕಡ್ಡಿ ಬಿಡೋಕ್ಕಿಲ್ಲ ಒಂದು ಕಸರ ಮುಸ್ರ ಬಿಡೋಕ್ಕಿಲ್ಲ. ಎಲ್ಲನೂ ತುಂಬ್ಕೊಬರೋದು. ನಿಮ್ಮಂಥ ಕಳ್ಮುಂಡೆ ಊರಲ್ಲಿ ಇದ್ಬಿಟ್ರೆ ಊರನ್ನೆಲ್ಲ ತೊಡಗಾಲ ಮಾಡಿಬಿಡ್ತಿದ್ದೀರಿ ನೀವು. ತೊಡಗಾಲ ಮಾಡಿ ಊರನ್ನೆಲ್ಲವ ನುಂಗಿ ನೀರು ಕುಡಿದ್ಬಿಡ್ತಿದ್ದೀರಿ ನೀವು. ನಿಮ್ಮಂತ ಇದ್ಬಿಟ್ರೆ ನಿನ್ನ ಹೆತ್ತಿಗೆ ಬೆಂಕಿ ಹಾಕ. ವಯಸ್ಕಾರ ಮರ್ಯಾದೆ ಬೇಡವಾ? ಆಡ್ತಾರ ಚಂದ ನೋಡು. ನೀನು ಯಾವ ಬುದ್ಧಿ ಹೇಳ್ಕೊಟ್ಟಿದ್ದೆ ನಿನ್ನ ಮಗಳಿಗೆ? ನೀನೇ ಅಂಥ ಬುದ್ಧಿ ಕಲ್ತ್ಕೊಂಡು ಮರುವಾದಿಂದ ನೀನು ಹೆಂಗಾರು ಕಲಿ ಹೆಂಗಾರು ಮಟ್ಟು ನನಗೆ ಬೇಕಾಗಿಲ್ಲ. ಅದು ಕೊಡಿಲಿ ನಾನು ಸರ ಕೊಡಿಲಿ. ನೀನು ನನ್ನ ಬಗ್ಗೆ ಒಂದು ಮಾತಾಡ್ಬಿಟ್ರೆ ಮಾತ್ರವ ಸರಿಯಾಗಿರಕ್ಕಿಲ್ಲ. ಆಮೇಲೆ ಗ್ರಾಚಾರವ ಬಿಡ್ಸ್ಬಿಡ್ತೀನಿ ಹಂಗೆಯಾ. ಏನು ಅನ್ಕೊಂಡ್ರದು ನೀನು? ಏನು ಅಂತವ ಸರಿ ಇರಕ್ಕಿಲ್ಲ ನೋಡು. ಆಮೇಲೆ ಯಾಕೆ ಏನು ಏನು ಅಂತ ಏನಾಗಲಿಲ್ಲ ಮರ್ಯಾದೆ ಕೊಡ್ತೇವೆ ಹತ್ಕ. ಅಯ್ಯೋ ಸಾಕನವ ನಿಂತವು ಮರ್ಯಾದೆಯಾ ಈಸ್ಕೊಳ್ಳೋದು ಬೇಡ ಹಂಗೆ ಇರೋದು ಬೇಡ. ನಿನ್ನಂತೇಳು ಹೋಗಿ ನಾನು ಬುದ್ಧಿ ಇಲ್ಲ ನೋಡು. ನಿನ್ನಂತೇಳ್ತಾವು ಮರ್ಯಾದೆಯ ಈಸ್ಕೋಬೇಕಾ? ಬೇಡ ಕಣವ ನಿನ್ನ ಮರ್ಯಾದಿನ ಬೇಡ. ನಿನ್ನ ಏನು ಬೇಡಕತೆ ಸರಾಯ್ತಾ ಇಲ್ಲಿ. ನೇ ಮಗ ಲಕ್ಷ್ಮಿ ರತ್ನಿ ಸಿಕ್ತಾ? ಇಲ್ಲ ಕಣತೆ ಹುಡುಕ್ತಾ ಅಂತ ಹೇಳಿ ಬಿಡು. ಮುಡಿ ಜಾಗ ಬಿಡಿ ತೆಗೆದೇನು ಅಡ್ಡಕ್ಕೆ ನಿಂತಿರೋದು ನೀನು? ಏನ ಜಾಗ ಬಿಟ್ಟರು? ಏನು ಮಾಡಕ್ ಬಿಟ್ಟರು ಜಾಗವ ನಿನಗೆ?
ಏನೋ ಸಿಕ್ಬಿಟ್ರೆ ಎತ್ಕೊಬಿಡ್ತಾರೆ ಅಂತವಾ ಇಲ್ಲಿ ಯಾವುದೇ ಸರನಿಲ್ಲ ಏನೂ ಇಲ್ಲ. ಮರ್ಯಾದೆಯಿಂದ ಜಾಗ ಬಿಡತ್ ಕಲಿ ನೀನು. ಸರ ಇಲ್ಲ ತಾನೆ ಮುಚ್ಕೊಂಡು ನಿಂತ್ಕೊ. ನೋಡ್ತಾವ್ರೆ ಅವರು, ಮರ್ಯಾದೆಯಿಂದ ನಿಂತ್ಕೊ. ಅಲ್ಲ ಬಟ್ಟೆ ಎಲ್ಲವ ಒದ್ರದ ಮೇಲೆ ಯಾರು ಮಾಡ್ಸೋರು? ನಿನ್ ಬಟ್ಟೆ ತಾನೆ ನಾವು ಮುಡ್ಸ್ಕೊಡ್ತೀವಿ ತಕೋವ. ಒಂದು 4 ಬಟ್ಟೆ ಮುಡ್ಸೋಕಾಯ್ತೀವ, ಮುಡ್ಸ್ಕೊಟ್ಟವ್ ತಕೋ. ಮನೆ ಅಂಟ್ಕೊಂಡಿದ್ರೆ ಬೇಕಾರೆ ಗುಡಿಸಿ ಓಡಿಸಿ ತಾರಿಸಿ ಮಾಡ್ಬಿಟ್ಟು ಹೋಯ್ತೀವಿ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನೀನು. ಈಗ ಬಾಯಿ ಮುಚ್ಕೊಂಡು ನಿಂತ್ಕೊ ಸಾಕು. ಲೋಟ ಅನ್ನೋದು ಬಿಟ್ಟು ಮರ್ಯಾದೆಯಿಂದ ನಿಂತ್ಕೊ. ನಿಂತ್ಕೊ ಸಾಕು ನೀನು. ಓಹೋ ಹುಟ್ಟು ಕಳ್ಳಿ ಅಂತ ಇಲ್ಲೇ ಗೊತ್ತಾಯ್ತದೆ ಕಣ್ ತಕೋ ನಿನ್ನ. ಅಲ್ಲ ಕಳ್ಳಿ ನೆಟ್ಗಿರೋಳು ನೆರವಾಗಿರೋಳಾಗಿದ್ರೆ ಮುಚ್ಕೊಂಡು ನಿಂತ್ಕೋಬೇಕಾಯ್ತು. ಬಾಯ ಒಯ್ದಾ ಕೂತಿದ್ದಿ ಏನು ಸಿಕ್ಕುರೆ ಎತ್ಕೊಬಿಡ್ತಾರೆ ಅಂದ್ಬಿಟ್ಟು. ನನಗೆ ಗೊತ್ತಿಲ್ವಾ ನಿನ್ನಂತ ಹುಟ್ಟು ಕಳ್ಳಿ ಮುಂಡೆ ನೀನು. ಕಳ್ಳಿ ನೀನು ಏನಾರು ಕದಿ ಏನಾರು ಮಟ್ಟು ಅದು ನನಗೆ ಬೇಕಾಗಿಲ್ಲ. ನನ್ನ ಮನೆ ಪದಾರ್ಥ. ಅವ್ರ ಮನೇಲಿ ಕಷ್ಟಪಟ್ಟು ಗೈದಿ ಸಂಪಾದನೆ ಮಾಡಿ ನನ್ನ ಮಗಳು ಚೆನ್ನಾಗಿರ್ಲಿ ಅಂದ್ಬಿಟ್ಟು ತಂದು ಹಾಕಿರೋದು. ನಿಮ್ಮಂತ ಮಾನ್ಗಿಟ್ಟವ್ರು ಹಾಕೊಂಡು ಸೋಕಿ ಮಾಡಲಿ ಅಂತಲ್ಲ ಕಣವ. ಅವ್ಳು ಕಣ್ಣೀರು ತಡ್ತಾನೆ ಇದ್ದದ ನಿಮಗೆ? ತಡ್ತದೆ. ಒಂದಿನ ನೆಗ್ದು ಬಿದ್ದು ಹೋಯ್ತಿದ್ರಿ ನೀವು. ನೆಗ್ದು ಹಾಳಾಗೋಯ್ತಿದ್ರಿ, ಹೆಕ್ಬಿಟ್ಟು ಹೋಯ್ತಿದ್ರಿ ನೀವು. ಸಾಯೋದಕ್ಕೆ ಹಂಗಿಂಗೆ ಸಾಯಕ್ಕಿಲ್ಲ. ಮೊಲ್ಲಗ ಬಂದು ನ್ಯಾಲ್ಗ ಸೇದೋಗಿ ಕೈ ಎಲ್ಲ ಸೇದೋಗಿ ಕಾಲ ನೀವು ನಡಿಯೋಕ್ಕಾಗದೆ ಯಾಕೊಂಡು ತ್ಯಾವ್ಕತ್ತ ನಡಿಬೇಕು ನೀನು. ತ್ಯಾವ್ಕೊಂಡು ಹಂಗೆ ಮಾಡಲಿಲ್ಲ ಅಂದರೆ ದೇವ್ರು ಕೇಳು. ಈಗೇನೋ ಮೈಯಲ್ಲಿ ಹೊಸ ಶಕ್ತಿ ಇದೆ ಅಂದ್ಬಿಟ್ಟು ನೀನು ಎಗರಾಡ್ತಾ ಇದೀಯಾ? ಎಗರಾಡ್ತವ ಮಡಗಿರ್ತಾನೆ ದೇವ್ರು. ನೀನು ಮಾಡಿರೋ ಕರ್ಮಕ್ಕೆ ಅನುಭವಿಸ್ತಿದ್ದೀನಿ ನೀನು. ಸರಿಯಾಗಿ ಅನುಭವಿಸ್ತಿದ್ದಕ್ಕೆ ತಕೋ. ಹೊಟ್ಟೆ ಉಡ್ಸಿರೋದಲ್ಲ, ಕಣ್ಣೀರು ಹಾಕ್ಸಿರೋದಲ್ಲ ಮನೇಲಿ ನೀನು. ನಾನು ನಿನ್ನ ಕೈಲಿ ಕಣ್ಣೀರು ಹಾಕ್ಸಿರೋದಲ್ಲ. ಎಕ್ಕೊಟ್ಟೋಯ್ತಿದ್ದೀರ್ನೆ ನೀನು. ಎಕ್ಕೊಟ್ಟೋಯ್ತಿದ್ದಿ. ಮಗಳೇನೋ ಕೆಟ್ಟವಳು ಆದರೆ ಹೊಸ ಬುದ್ಧಿವಾದ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ಸಲ ಹಾಳು ಮಾಡೋಕ್ಕೆ ಚೂ ಬಿಟ್ಟಿರೋ ನಾಯಿ ನೀನು. ನಿನ್ನ ಹೆಕ್ತಿದ್ದು ಬೆಂಕಿ ಹಾಕ. ನಾಯಿ ಮುಂಡೆ ಕಣೆ ನೀನು. ನಾಯಿ ಮುಂಡೆ ನೀನು. ಲೋಪ ಮುಂಡೆ ಕತ್ತೆಲ್ಲ ಹುಡಿ. ಏನು ನೀನು ಏನು ಅಂತವ? ಏನು ಓಡ್ತಾ ಬಿದ್ದಾವಳೆ ಅಲ್ಲಿ? ಓಡ್ತವ ಯಾರ್ಯಾಡ್ತಾವ ಏನೇನು ದೋಚ್ಕೊಂಡು ಗುಡ್ಡೆ ಹಾಕೊಂಡಿದೀಯೋ ಕಣೆ. ಎಲ್ಲ ಗೊತ್ತಾಯ್ತದೆ ಅಂತ ಇರವ. ಹೆಚ್ಚಾಗಿ ಸಿಕ್ಕಿದ್ರೆ ನಾವೇನು ಒತ್ಕೋಯ್ತಿಲ್ಲ. ಬರೀ ನನ್ನ ಮೊಮ್ಮಗಳದ ಸರ ಮಾತ್ರ ಎತ್ಕೊಬೋಯ್ತೀನಿ ಅಷ್ಟೇ. ನಿಂದೇನು ಗೋರ್ಕೊಂಡು ಗುಡ್ಡೆ ಹಾಕೊಳಕಿರಕತ್ತೆ. ಮರ್ಯಾದಿಂದ ನಿಂತ್ಕೊ ನೀನು. ಏನು ಎತ್ಕೊಬೋಯ್ತಿನಕತ್ತೆ ನೀನವ. ಅಷ್ಟು ಬರ ಬಂದಿಲ್ಲ ಕಣವ ನಮಗೆ. ಏನೋ ನಿನಗೆ ಕದ್ದುಬಿಟ್ಟು ಗೋರ್ಕ ಗುಡ್ಡೆ ಹಾಕಳ ಬರನೂ ಬಂದಿಲ್ಲ, ಅಂತ ಗತಿನೂ ಬಂದಿಲ್ಲ. ಅಂತ ಗತಿ ಬರೋದು ಬೇಡ. ಕಷ್ಟಪಟ್ಟು ಗೇದು ಮಾಡಿ ತಿಂದ್ರೂ ನಿನ್ನಂಥ ಪರಿಸ್ಥಿತಿ ಬೇಡ. ಅಲ್ಲಲ್ಲಲ್ಲ ಅಷ್ಟು ಹೇಳಿದ್ರು ನುಗ್ತಾವಳೆ ದನೆ ನುಗ್ಗಂಗೆ ಇದ್ರದ್ದು ಮುಂಡೆ. ಅಲ್ಲಕನತ್ತೆ ಬಟ್ಟೆ ಬರೀ ಬೀರು ಬರೀ ಎಲ್ಲ ಹುಡ್ಕ ಸಾಕಾಯ್ತು. ಇನ್ನು ಎಷ್ಟೈತೆ ಹುಡ್ಕೋದು? ನನ್ನ ಕೈಲಿ ಆಯ್ಕಿಲ್ಲ. ಕನತೆ ಹುಡ್ಕಕ್ಕೆ ಸುಸ್ತಾಗೋಯ್ತು. ನನಗೆ ಸಾಕಾಗೋಯ್ತು. ನೋಡು ಅಲ್ಲಿ ಇರ್ತದೆ. ನಡಿ ಹುಡ್ಕದೆ ನಸಿ ಇವತ್ತು. ಎಷ್ಟೊತ್ತಿಂದ ಹುಡ್ಕೋದು? ಹುಡ್ಕಿ ನಮಗೂ ಸಾಕಾಯ್ತಲ್ಲ. ಏನೇ ಮಗ ಸಿಕ್ತಾ? ಇಲ್ಲ ಕಣಮ್ಮ, ಹುಡ್ಕಿ ಸಾಕಾಯ್ತು. ನಾನು ಹೇಳಿದ್ರೆ ಆಯ್ಕಿಲ್ಲ. ಈಗೇನು ಹೇಳಿ ನೀನು? ಏನು ಹೇಳಿ ನೀನು? ಕಿವಿಡು ಮುಂಡೆ ಈಗೇನು ಹೇಳಿ? ಏನು ಹೇಳಿದೀನಿ ಈಗ? ಓಹೋ ಏನೋ ಒಂದು 4 ಬುಟ್ಟಿಲ್ವಲ್ಲ ಅತ್ಕಂಗೆ ಆಡ್ತಾ ಇದೀಯಾ? ಮರ್ಯಾದಿಂದ ತೋರಿಸಿದ್ರೆ ಸರಿ ಆಯ್ತು. ಇಲ್ಲ ಅಂದ್ರೆ ಮಾತ್ರ ಕತೆಗಳೇ ಬೇರೆ ಆಗೋಯ್ತವೆ. ಮಗ ಹುಡ್ಕೊಳ್ಳಿ ಇರ್ತವೆ ಎಲ್ಲೋ ಅಲ್ಲೇ ಇರ್ತಾವ ಕತೆ. ಮನೆಯೆಲ್ಲ ಒದ್ರಿ ಜಾಲಾಡಿ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.